प्रेस मीट में पिछले 3 महीने पहले नंदीकुर ग्राम के मल्लయ్య स्वामी का पैसा लूट किया था बॉम्बे सतीश, कोंडी रामया और एक कारपुड़ी अमरिया बोल के। 3 महीना हुआ, अब तक पैसा रिकवरी नहीं किया है। पूछे तो बोल रहा है ये और एक आदमी नहीं मिल रहा है, कोंडी राम है बोल के। कहाँ है जी कोंडी राम? है कर्नाटक छोड़ के बाहर है क्या? क्या पाकिस्तान को भागा है क्या? संपूर्ण पूरे यहाँ की डिपार्टमेंट जो है, पुलिस कमिश्नर और वहाँ प्रतापबाद की सीपीआई संपूर्ण विफल हुआ है। ये प्रकरण नहीं इन्वेस्टिगेशन कर रहा है। इसके वास्ते हम आगे वाले 19 तारीख को कमिश्नर ऑफिस के सामने वो लोग के जो फैमिली है उनको लेके हम धरनी सत्याग्रह करने वाला है। ನಾವು ಹೋಗಿ ಕೇಳಿ ಬಂದ್ರೆ ಭೀ ನಮಗೇನು ಅವ್ರ ಮಾಹಿತಿನೇ ಕೊಡಲಾಗ್ಯಾರ ಒಟ್ಟಾನೆ ರೀ। ಇದೇ ಹೇಳಕತ್ತಾರ ಬರೀ ನಾಳೆಗೆ ನಾಡ್ದ ಹಿಡಿತೀನಿ ಮಾಡ್ತೀನಿ ಹೇಳ್ತೀನಿ, ಒಬ್ಬರು ಸಿಗಲಾಗ್ಯಾರ, ಇಬ್ಬರು ಸಿಕ್ಕಾರ, 3 ಸಿಕ್ಕ ಇದೇ ಹೇಳ್ಕೊತೇ ಬಂದಾರ। ನಾವು ಎಷ್ಟು ದಿನ ಅಂತ ಕೇಳ್ಕೊತ ಹೋಗಮ್ರಿ, ನಾವು ಇದೇ ಕೇಳಂಗಿಲ್ಲ ರೀ। ನಾವು ಧರಣಿ ಕೂತು ಬಿಡ್ತೇವೆ। ಇದು ಮುಂದೆ ಏನು ನಮ್ಗೆ ಕೊಟ್ಟರು ಗುಣಾರಿ ಮಾಹಿತಿ ಕೊಡಲಿಲ್ಲ ಅಂದ್ರೆ ನಾವು ಅಲ್ಲಿ ಸತ್ತೊಂಡು ಹೋಗ್ಬಿಡೋದು। ಅವ್ರ ಹೆಸರು ಮೇಲೆ ನಾವು ಬರ್ದಿಡ್ತೇವೆ ರೀ, ಬರ್ದಿಟ್ಟು ತೀರ್ಕೊಂಡು ಬಿಡ್ತೇವೆ ರೀ। ನಾವು ಹೇಳಿದೆ ಕೇಳಿಲ್ಲ ಅಂದ್ರೆ ಮತ್ತೆ ನಾವು ತೊಗೊಂಡು ಏನು ಮಾಡ್ಲಕ್ಕ? ನಮ್ಮ ದುಡ್ಡು ನಮ್ಗೆ ಕೊಡಲಾಗ್ಯಾರ ರೀ, ನಮ್ಮ ದುಡ್ಡು ನಮಗೆ ಇನ್ಕ್ವೈರಿ ಮಾಡಲಾಗ್ಯಾರ। ಉಲ್ಟಾ ನಮಗೆ ಕೇಳ್ತಾರ, ನೀವು ಎಷ್ಟಿದ್ದು ಎಷ್ಟಿಲ್ಲ, ನೀವು ಯಾರಿಗೆ ಕೊಡೋರಿದ್ದೀರಿ, ಯಾರಿಗೆ ಬಿಟ್ಟಿರಿ, ನೀವು ಯಾಕೆ 5 ಲಕ್ಷ ತೆಗ್ದಿರಿ, ಯಾರಿಗೆ ಕೊಟ್ಟಿರಿ, ನೀ ಭಾಳ ಶಾಣೆ ಇದ್ದೀಯಮ್ಮ ಅಂತ ಕೇಳ್ತಾರೆ ನನಗೆ। ಭಾಳ ಶಾಣೆ ಇದ್ರೆ ನಾ ಯಾಕೆ ಅವಾಗೆ ಕೇಸ್ ಕೊಡ್ತಿದ್ದೆ? ಭಾಳ ಶಾಣೆ ಇಲ್ಲ ನಾವು, ನಮ್ಗೆ ಇವು ಏನೂ ಗೊತ್ತಿಲ್ಲ। ಅವ್ರು ನಿಂತು ನಾವು ಪೊಲೀಸ್ ಸ್ಟೇಷನ್ಗೆ ಏರಿದ್ದೇವೆ। ನಾವು ಹುಟ್ಟಿದ ಮನೆಯಾಗ ಭೀ ಏರಿಲ್ಲ, ಕೊಟ್ಟ ಮನೆಯಾಗ ಭೀ ಏರಿಲ್ಲ ರೀ। ಇದೇ ಫಸ್ಟ್ ಅವ್ರು ನಿಂತೇ ನಾವು ಪೊಲೀಸ್ ಸ್ಟೇಷನ್ಗೆ ಏರಿದಂತ ಪೊಲೀಸರು ಅಂತಾರೆ। ಭಾಳ ಶಾಣೆ ಇದೆಯಮ್ಮ ನೀ, ನನಗೆ ಹೇಳಬೇಡಿ, ಯಾರಿಗಾರ ಹೇಳಂತಂದು ರೀ। ಯಾರಿಗಾರ ಹೇಳಕ್ಕೆ ಏನಿಲ್ಲ ರೀ, ಅವ್ರು ನಿಂತೆ ನಾವು ಪೊಲೀಸ್ ಸ್ಟೇಷನ್ ನೋಡಿದ್ದೆ, ನಾವು ಪೊಲೀಸ್ ಸ್ಟೇಷನ್ನೇ ನೋಡಿದ್ದಿಲ್ಲ, ಇನ್ನವ್ರಿಗೆ ಎಲ್ಲಿ ಭೀ ನೋಡಿದ್ದಿಲ್ಲ, ನಮ್ಗೆ ಇದು ಏನೂ ಗೊತ್ತೇ ಇಲ್ಲ ರೀ ಸರ್। ಇದು ಹೇಳಬೇಡ್ರಿ, ನಾವು ಶಾಣೆ ಇದ್ರೆ 4 ದಿನ ನಾವು ಯಾಕೆ ಗೊತ್ತಾಗ್ತಿದ್ದೇವೆ ರೀ? 4 ದಿನದಾಗ ನಾವು ಅವಾಗೆ ಕೇಸ್ ಕೊಡ್ತಿದ್ದೇವೆ ರೀ। ನಮ್ಮ ಧೈರ್ಯ ಆಲಾರ ಮಟ್ಟಿಗೆ 4 ದಿನ ಬಿಟ್ಟಿದ್ದೇವೆ ನಾವು। 4 ದಿನ ಅದೇ ನ್ಯಾಯ ಸಿಗಲಿಲ್ಲ ಅಂದ್ರೆ ಅಲ್ಲೇ ಎಣ್ಣೆ ಕುಡಿತೇವೆ ರೀ। ಅವ್ರ ಮೇಲೆ ಹೆಸರು ಮೇಲೆ ಎಲ್ಲ ಬರೆದಿಟ್ಟು ಎಣ್ಣೆ ಕೊಟ್ಟು ತೀರ್ಕೊಂಡು ಬಿಡ್ತೇವೆ ರೀ ನಾವು। ಮತ್ತು ಅವ್ರು ಒಂದು ಇದೂರೇ ಆಗ್ತದಲ್ರಿ, ಅವ್ರು ನ್ಯಾಯ ಕೊಡ್ತಾರ ಕೊಡಲ್ಲ ರೀ, ಬೇಕಲ್ಲ ರೀ? ಏನು ಬಡ ಮಂದಿ ಹಿಂಗೆ ಸೈಕೋತ್ ಹೋಗ್ಬೇಕು ರೀ ಅವ್ರ ನರ್ಸಿಂದ? ಎದ್ರ ಸೆಲೆಕ್ಟ್ ಮಾಡ್ಯಾರ ಪೊಲೀಸ್ ಸ್ಟೇಷನ್ ಇದು ಇವೆಲ್ಲ ಕೇಸ ಕಚೇರಿ ಅದಕ್ಕೆ ಅವ್ರು ಒಂದು ಇದು ಮಾಡ್ಬೇಕಂತೆ ಮಾಡಿರ್ಬೇಕಲ್ಲ ರೀ? ಬಡ ಮಂದಿಗೆ ಒಂದು ಸಹಾಯ ಕೊಡಬೇಕಾ ಕೊಡಬಾರ್ದ ಹೇಳ್ರಿ ನೀವು? ಧರಣಿ ಕೊಡ್ತಿದ್ದವ್ರಿ, ನಮ್ಮದು ದುಡ್ಡು ಇನ್ಕ್ವೈರಿ ಮಾಡಲಿಲ್ಲ ಅಂತಂದರೆ ಅಲ್ಲೇ ನಾವು ವಿಸಾ ಕೊಡ್ದು ಸತ್ತು ಹೋಗ್ತಿದ್ದವ್ರು ನಾವು ಬಡವ್ರು ಏನು ಮಾಡ್ಬೇಕ್ರೆ ನಾವು? ಅವ್ರೇನು ನಮ್ಗೆ ಲೆಕ್ಕ ಕೊಡೋ ನಮ್ಮದೇ ಊಟ ನಮಗೆ ಲೆಕ್ಕ ಕೇಳ್ತಾರೆ ಅವ್ರು। ಯಾರು ಮನೆ ಕಳಗೆ ಮಾಡ್ಕೊಂಬಂದಿದ್ದೆವು, ಅದೂರೇ ಬೇಕಲ್ರಿ? ಅವ್ರ ಮನೆ ಕಳಗೆ ಮಾಡ್ಕೊಂಬಂದಿದ್ದೆವು, ಯಾರ ಮನೆ ಇದು ಮಾಡ್ಕೊಂಬಂದಿದ್ದೆವು, ಅದೂರೇ ಬೇಕಲ್ರಿ? ಗರೀಬ್ ಇದ್ದಿದ್ದೆವು ರೀ, ನಮ್ದು ಇನ್ಕ್ವೈರಿ ಮಾಡ್ರಿ, ನಮ್ಗೆ ದುಡ್ಡು ಲೆಕ್ಕ ನಮ್ಮ ಲೆಕ್ಕ ಕೊಡ್ರಿ ನಮಗೆ। ಯಾರು ಅಪ್ಪನ ಮನೆ ಕಳಗೆ ಮಾಡ್ಕೊಂಬಂದಿಲ್ಲ, ನಾವು ಸ್ವಂತ ಹುಡ್ಕೊಂಡು ಲೆಕ್ಕ ಮಾಡಿದ್ವಿ, ಇದು ಬ್ಯಾಂಕ್ನಾಗ ಇಟ್ಟಿದ್ದೇವೆ ತಂದು। ನೀವು ಇದೇ ಮಾಡ್ಕೊತ ಹೋಗ್ತಿದಂದ್ರೆ ನಾವು ಇದೇ ಮಾಡ್ಕೊತ ಕೂಡ ಮನ್ಯಾಗ ಗರೀಬನ ಮಕ್ಕಳು ಏನು ಮಾಡ್ಬೇಕು? ಸತ್ತು ಹೋಗ್ಬೇಕಾ? ಈ 3 ತಿಂಗಳಾಯ್ತು ನಾವು ಮನ್ಯಾಗ ಕೂತ್ಕೆ, ನಾವು ಏನು ತಿನ್ನಬೇಕು ಸರ್? ಈಗ ಒಂದು ವೇಳೆ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ತಾವು ಏನು ಮುಂದೆ ಕ್ರಮ ಕೈಗೊಳ್ತೀರಂತ? ನಾವು ಅಲ್ಲೇ ಸತ್ತು ಹೋಗ್ತಿದ್ದೆವು, ಎಣ್ಣೆ ಕುಡ್ಕೆ ಸತ್ತು ಹೋಗ್ತಿದ್ದವ್ರು ನಾವು।